ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ನೋಡ್ತಿರೋ ಅಂಥದ್ದು ಒಂದು ಮನೆಗಳಲ್ಲಿ ಕೆಲವೊಂದು ದುಷ್ಟಶಕ್ತಿಗಳು ಇರ್ತವೆ. ಯಾಕೆಂದರೆ ಸಾಕಷ್ಟು ಜನ ನೀವು ಕೇಳ್ತಾ ಇರ್ತೀರ, ನಮ್ಮ ಮನೇಲಿ ಈ ಥರ ನಡೀತಾ ಇದೆ, ಆ ಥರ ನಡೀತಾ ಇದೆ, ನಮ್ಮ ಮನೇಲಿ ಯಾವುದೋ ಒಂದು ಮೋಹಿನಿ ಬಂದು ಸೇರಿಕೊಂಡಿದೆ ಅಂತ ಹೇಳ್ತಾರೆ, ಅಥವಾ ಇನ್ಯಾವುದೋ ಒಂದು ದುಷ್ಟು ಪೀಡೆ ಬಂದು ಸೇರಿಕೊಂಡಿದೆ ಅಂತಾರೆ. ಇನ್ಯಾರೋ ಕೇಳಿದ್ವಿ, ಅವ್ರು ಬಂದು ನಿಮಗೆ ಯಾರೋ ಮಾಟ ಮಂತ್ರ ತಂತ್ರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಇನ್ನು ಕೆಲವ್ರು ಯಾವುದೋ ಒಂದು ಶಕ್ತಿನ, ಅಂದರೆ ದುಷ್ಟಶಕ್ತಿನ ನಿಮ್ಮ ಮನೆಗೆ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಹೀಗೆ ಒಂದೊಂದಲ್ಲ ನಾನಾ ರೀತಿ ಕೇಳ್ತಾನೆ ಇರ್ತೀವಿ ನಾವು. ಮನೇಲಿ ಈ ಥರ ಆದಾಗಲಿಂದ ನಮಗೆ ಮನೇಲಿ ಇರೋಕ್ಕಾಗ್ತಾ ಇಲ್ಲ, ಉಸಿರು ಕಟ್ದಂಗೆ ಆಗುತ್ತೆ, ನಮ್ಮ ಜೀವನ ಎಲ್ಲ ನಮ್ಗೆ ಸಾಕಾಗೋಗ್ಬಿಟ್ಟಿದೆ, ಭಾಳನೇ ತೊಂದರೆ ಅನುಭವಿಸ್ತಾ ಇದ್ವಿ, ಮಕ್ಕಳು ಮರಿ ಇಡೀ ಮನೆ ಸಂಸಾರ ಪೂರ್ತಿ ಕಾಯಿಲೆಗಳಿಂದ ನರಳುತ್ತಾ ಇದ್ದೀವಿ. ನಾವು ಯಾವ ದೇವಸ್ಥಾನಕ್ಕೆ ಯಾವ ಮಂತ್ರ ತಂತ್ರಗೆ ಏನೇ ಮಾಡಿದ್ರೂ ನಮ್ಗೆ ವಾಸಿ ಆಗ್ತಾ ಇಲ್ಲ, ನಮ್ಮ ಜೀವನ ನಮಗೆ ಇನ್ನು ಸಾಕಪ್ಪ ಅನ್ನಿಸ್ಬಿಟ್ಟಿದೆ ಅಂತ ನನಗೆ ವಾಟ್ಸಪ್ಪಲ್ಲಿ ಕೂಡ ಸಾಕಷ್ಟು ಕೇಳಿದ್ರಿ. ಇನ್ನೂ ಒಬ್ರು ಯಾರೋ ಕೇಳಿದರು, ಭಾಳ ತೊಂದರೆಲಿದ್ದೀನಿ, ನನಗೆ ಸಹಾಯ ಮಾಡಿ ಅಂತಂದ್ಬಿಟ್ಟು. ನೋಡಿ, ಇದನ್ನು ಸಹಾಯ ಮಾಡೋ ಅನ್ನೋದಕ್ಕಿಂತ ಈ ರೀತಿ ನೀವು ಮಾಡಿಕೊಂಡಾಗ ನಿಮಗೂ ಕೂಡ ನಿಮ್ಮ ಒಂದು ಕೆಲಸಗಳು ಆಗ್ತವೆ. ಅಂದರೆ ಇದನ್ನು ಸಾಧನೆ ಮಾಡ್ಕೊಂಡವರಿಂದ ಮಾಡಿಸ್ಕೊಂಡ್ರೆ ಭಾಳ ಒಳ್ಳೆಯದು. ಬನ್ನಿ, ಇವತ್ತು ಅಂಥದಕ್ಕಿಂತ ದುಷ್ಟಶಕ್ತಿಗಳನ್ನ ಒಂದು ಫುಲ್ ಸ್ಟಾಪ್ ಹಾಕೋಣ. ಯಾಕೆಂದರೆ ಇವು ಭಾಳ ಆಗೋಗ್ಬಿಟ್ಟಿದ್ದಾವೆ. ಅದು ಯಾರಾದರೂ ನಿಮಗೆ ಮನೆಯೊಳಗೆ ಮಾಡಿಸಿರೋ ಅಂಥದ್ದೇ ಆಗಿರ್ಬೋದು, ಅಥವಾ ಯಾವುದೋ ಮೋಹಿನಿನೇ ಇರ್ಬೋದು, ಅಥವಾ ದುಷ್ಟಶಕ್ತಿ ಇರ್ಬೋದು, ಅಥವಾ ನಿಮಗೆ ಯಾವುದಾದ್ರೂ ಒಂದು ದೇಹ ಬಾಧೆ ಇರ್ಬೋದು, ಅಥವಾ ಮನೆ ಒಂದು ಇದರಲ್ಲಿಂದನೇ ಚೆನ್ನಾಗಿಲ್ಲ, ಆಯಪಾಯ ಚೆನ್ನಾಗಿಲ್ಲ ಅನ್ನೋದಿದ್ರೂ ಕೂಡ ಇದು ನಿಮಗೆ ಕೆಲಸಕ್ಕೆ ಬರುತ್ತೆ. ಬನ್ನಿ, ಇವತ್ತು ಅಂಥದ್ದು ಒಂದು ನಾವು ಏನು ಮಾಡಬೇಕು ಅನ್ನೋದು ನೋಡೋಣ. ಇದನ್ನು ಈ ನನ್ನ ಮಂತ್ರ ಕೂಡ ಇದೆ, ಇದಕ್ಕೆ ಮಂತ್ರ ನಾನು ಕೊಡ್ತೀನಿ. ಇದು ಒಂದು ಅದ್ಭುತವಾದ ಗುರುಮಂತ್ರ ಅಂತ ಹೇಳ್ತೀವಿ. ಅಂದರೆ ಇದು ಒಂದು ಸಾಬರ ಮಂತ್ರ. ಇದು ಈ ಮಂತ್ರವನ್ನು ಮನೆಯಲ್ಲಿ ನೀವು ರಾತ್ರಿ ಸಮಯದಲ್ಲಿ ಇದನ್ನ 33 ಬಾರಿ ಇದನ್ನು ಪಠನೆ ಮಾಡಬೇಕು. 33 ಬಾರಿ, 1000 ಅಲ್ಲ, 100 ಅಲ್ಲ, 10,000 ಅಲ್ಲ, 5,000 ಅಲ್ಲ, ಬರೀ 33 ಸಾರಿ ಇದನ್ನು ಪಠನೆ ಮಾಡಬೇಕು. ಪಠನೆ ಮಾಡಿ ಆ ಮಂತ್ರ ನಾನು ಲಾಸ್ಟಲ್ಲಿ ಕೊಡ್ತೀನಿ ಅಂತೇಳಿದೆ ಅಲ್ವಾ, ಅದಕ್ಕೆ ಏನು ಬೇಕಾಗುತ್ತೆ? ಭಸ್ಮ ಬೇಕಾಗುತ್ತೆ, ಭಸ್ಮ ವಿಭೂತಿ. ಇದನ್ನು ಇಟ್ಕೊಂಡು ನೀವು ಮಾಡಬೇಕು. ಮತ್ತು ನೀರು, ಒಂದು ಕುಂಭದಲ್ಲಿ ನೀರು ಇಟ್ಕೋಬೇಕು, ಅದನ್ನು ಇಟ್ಕೊಂಡು ಕೂಡ ಮಾಡಬೇಕಾಗತ್ತೆ. ಅದಕ್ಕೂ ಮುಂಚೆ ಇದನ್ನು ನೀವು 33 ಬಾರಿ ಪಠನೆ ಮಾಡಿ ಈ ಒಂದು ಭಸ್ಮನ ಪಠನೆ ಮಾಡೋ ಆದಮೇಲೆ ಮತ್ತೊಮ್ಮೆ ನೀವು ಏನು ಆ ಕಾರ್ಯರೂಪಕ್ಕೆ ತರ್ತೀರಲ್ವ, ಈಗ ನೀವು ಪಠನೆ ಮಾಡಿ ಸಿದ್ಧಿ ಮಾಡಿ ಇಟ್ಕೊಂಡಿದ್ದೀರ, ಅದು ನಿಮಗೆ ಸಿದ್ಧಿ ಆಗಿದೆ. ಸಿದ್ಧಿ ಆದಮೇಲೆ ಏನು ಮಾಡ್ತೀರಾ? ಕಾರ್ಯರೂಪಕ್ಕೆ ತರ್ತೀರ. ಅಂದರೆ ಮನೇಲಿರೋ ಅಂಥದ್ದನ್ನ ಈಗ ಒಂದು ತೊಲಗಿಸ್ಬೇಕು, ಆ ದುಷ್ಟಶಕ್ತಿನ ಮನೆ ಬಿಟ್ಟು ಆಚೆ ಕಳಿಸ್ಬೇಕು ಅನ್ಬೇಕಾದ್ರೆ ಏನು ಮಾಡ್ತೀರಾ? ಮತ್ತೊಮ್ಮೆ ಅದನ್ನು ನೀವು 21 ಬಾರಿ ಹೇಳ್ತೀರ. 21 ಬಾರಿ ಅದನ್ನು ಕೈಯಲ್ಲಿ ಇಟ್ಕೊಂಡು ಮತ್ತೊಮ್ಮೆ ನೀವು ಹೇಳಬೇಕಾಗುತ್ತೆ. ಹೇಳಿ ಆ ಮಂತ್ರನ ಮತ್ತು 21 ಬಾರಿ ಹೇಳಿಬಿಟ್ಟು ಆ ಕೈಯಲ್ಲಿ ಏನು ಇಟ್ಟಿರ್ತಿಲ್ವ, ಆ ಚಂಡಿ ಭಸ್ಮ ವಿಭೂತಿ ಇದನ್ನೇನಿರುತ್ತಲ್ವ, ಅದನ್ನು ನೀವು ಮನೆ ಸುತ್ತ ಅದನ್ನು ಎರಚಬೇಕು. ಮನೆ ಒಳಗಡೆ ಅಥವಾ ಮನೆ ಈಚೆ, ಮನೆ ಒಳಗಡೆ ನಿಮ್ಗೆ ಎಲ್ಲಿ ಯಾವ ರೀತಿ ಇದೆ ಅಂತ ಅನಿಸುತ್ತೋ, ಎಲ್ಲಿ ತೊಂದರೆ ಕೊಡ್ತಾ ಇದೆ ಅನ್ನಿಸ್ತಿರೋ ಅಲ್ಲಿ ಇದನ್ನೆಲ್ಲ ಚೆಲ್ಬೋದು. ಇನ್ನು ಕೆಲವ್ರಿಗೆ ಅದೇ ತೊಂದರೆಗಳು ಮಾಡಿದಾಗ ಕೆಲವು ದುಷ್ಟು ಪ್ರಾಣಿಗಳು ಕೂಡ ನುಗ್ಗು ಬರ್ತವೆ. ಕೆಲವು ಪ್ರಾಣಿಗಳು ಕೂಡ ಅವು ಕೂಡ ನುಗ್ಗಿ ಬರ್ತವೆ. ಕೆಲವು ಮನೆಯಲ್ಲಿ ಹಾವುಗಳು ಇರ್ಬೋದು, ಕೆಲವು ಮನೇಲಿ ಹೆಬ್ಬಾವು ಅಂತ ಹೇಳ್ತೀವಿ, ಹೆಬ್ಬಾವು, ಕೊಳಕು ಮಂಡಲ, ಇವೆಲ್ಲ ಆ ಒಂದು ದುಷ್ಟಶಕ್ತಿಗಳ ಸವಾಸದಿಂದನೇ ಇವೆಲ್ಲ ಬರೋ ಅಂಥದ್ದು. ಕೆಲವ್ರಿಗಂತೂ ನಾನು ಮೊನ್ನೆ ಈಗ ಒಂದು ವಾರದಲ್ಲಿ ಒಬ್ರು ಹೇಳಿದರು, ಅಮ್ಮ ಮನೇಲಿ ಯಾವಾಗಲೂ ಕೊಳಕು ಮಂಡಲ, ಹೆಬ್ಬಾವು, ಮರಿಗಳು ಇವು ಬರ್ತಾನೆ ಇರ್ತವೆ. ಅದು ನೋಡೋಣ, ನಮ್ಮ ಮನೇಲಿ ಅಂತ ಬರೋ ಅಂಥ ಸ್ಥಳನೇ ಅಲ್ಲ, ಆದರೂ ಅದು ಹೆಂಗೆ ಬರ್ತವೆ ಅಂತ ಗೊತ್ತಿಲ್ಲ. ಆ ಮನೆ ಇರೋಕ್ಕೆ ಭಯ ಆಗಿಬಿಟ್ಟಿದೆ ನಮಗೆ, ಮನೆಯೇ ಚೇಂಜ್ ಮಾಡಬೇಕು ಅಂತ ಇದ್ದೀವಿ, ಮಾಡ್ಬೋದಾ ಅಂತ ಕೇಳ್ತಾಯಿದ್ರು. ಅಂದರೆ ನನಗೆ ಆಷಾಢ ಇರೋದ್ರಿಂದ ಬೇಡ ಅಂತ ಹೇಳಿದೆ. ನೋಡಿ, ಈ ರೀತಿ ಅದು. ಆಮೇಲೆ ಇನ್ನು ಕೆಲವ್ರ ಮೈಲಂತೂ ಕಪ್ಪೆ ಮಂಡುಕಗಳು, ಅವು ಸಿಕ್ಕಾಬಟ್ಟೆ ಅಡುಗೆ ಮನೆಯಲ್ಲೆಲ್ಲ ಹೆಗರಾಡ್ತವಂತೆ. ಅದು ಅವರು ಅದೇ ಹೇಳ್ತಾರಮ್ಮ, ಅಲ್ಲೆಲ್ಲೂ ನೀರಿಲ್ಲ, ಏನೂ ಇಲ್ಲ, ನಮ್ಮ ಮನೆಯಲ್ಲೇ ಪ್ರಯೋಗ, ಈ ಥರ ನಮ್ಮ ಮನೆಯಲ್ಲೇ ಓಡಾಡ್ತಿರ್ತೇವೆ, ಒಂಥರ ಅಸಹ್ಯ ಆಗುತ್ತೆ, ಕೈ ಕಾಲಿಗೆ ಎಲ್ಲಿ ಸಿಕ್ಬಿಡ್ತದೋ ಅಂತ ಒಂಥರ ಬೈವಾ ಕಾಲಿಡ್ತೀವಿ ಅಂತ. ಈ ಥರ ಇನ್ನೂ ಸಾಕಷ್ಟು ಜನ ನನಗೆ ಕೇಳ್ತಾನೆ ಇರ್ತೀರ. ಇಂಥ ದುಷ್ಟ ಶಕ್ತಿಗಳು ಅಥವಾ ದುಷ್ಟ ಮೃಗಗಳಾದವು ಯಾವುದೇ ಒಂದು
ಇಂಥವೆಲ್ಲ ಮನೆಗೆ ಬರಬೇಕಾದ್ರೆ ಯಾವುದೋ ಒಂದು ರೀತಿ ಮಾಡಿ ಅದನ್ನು ಕಳಿಸಿದಾಗ ಅದು ಯಾವುದೋ ರೀತಿ ನಿಮ್ಮ ಮನೆಯಲ್ಲಿ ಈ ರೀತಿ ಒಂದು ತೊಂದರೆಗಳ್ನ ಕೊಡ್ತಾ ಇರುತ್ತೆ. ಅದಕ್ಕೆ ನೀವು ಈ ರೀತಿ ಮಾಡಿ ಆ ಭಸ್ಮನ ಮನೆ ತುಂಬ ಹೆರ್ಚೋದು, ವಿಭೂತಿ ಹೆರ್ಚೋದು ಇವೆಲ್ಲ ಮಾಡಿದಾಗ ಅವೆಂಥ ದುಷ್ಟ ಮೃಗ ಆಗಲಿ ಅಥವಾ ಚೋರು ಭಯ ಕೆಲವ್ರ ಮೈಲಿ ಕಳ್ತನಗಳು ಇರ್ತೀರ, ಆ ಕಳ್ತನಗಳಾಗಲಿ ಈ ಮಾಯಾ ಮಾಂತ್ರಿಕ ಭಯಗಳಾಗಲಿ ಯಾವು ನಿಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಆ ರೀತಿ ಮಾಡಬೇಕಾದ್ರೆ ಅದಕ್ಕೊಂದು ಚಕ್ರನೂ ಇದೆ ಮತ್ತು ಅದಕ್ಕೊಂದು ಮಂತ್ರನೂ ಬರುತ್ತೆ. ಈಗ ಚಕ್ರ ನೀವು ನೋಡ್ತಾ ಇದ್ದೀರಾ ನೋಡಿ, ಈ ರೀತಿ ಚಕ್ರ ಬರ್ಕೋಬೇಕು. ಇದನ್ನು ಒಂದು ಯಂತ್ರ ಅಂದರೆ ತಾಮ್ರದ ತಗಡು ಅಥವಾ ಭೋಜಪತ್ರೆ ಇದರಲ್ಲಿ ಬರ್ಕೋಬೇಕಾಗುತ್ತೆ. ಬರ್ಕೊಂಡು ಇದನ್ನೇನು ಮಾಡಬೇಕು, ಆ ವಿಭೂತಿಲೇ ಬರಿಬೇಕು. ಅದನ್ನು ವಿಭೂತಿಲಿ ರಂಗೋಲೆ ಥರ ನಾವು ಬಿಡಿಸ್ಕೋಬೇಕಾಗುತ್ತೆ. ಅಥವಾ ನಿಮಗೆ ಆ ಥರ ಆಗಲಿಲ್ಲ ಅಂತಂದರೆ ಸರಿಯಾದ ರೀತಿಲಿ ಒಂದು ಬಟ್ಟೆನೋ ಹತ್ತಿನೋ ಇಟ್ಕೊಂಡು ಅದ್ರ ಮೇಲೆ ರಂಗೋಲಿ ರೀತಿ ನೀವು ಬರ್ಕೋಬೋದು. ಬರೆದು ಅದ್ರ ಮೇಲೆ ಇದನ್ನು ಈ ಮಂತ್ರ ಹೇಳ್ಕೊಂಡು ಅದರೊಳಗೆ ಹಾಕಬೇಕು. ಅದನ್ನು ತಗೊಂಡು ನೀವು ಮನೆ ಸುತ್ತ ಎರಚೋದು. ಈ ರೀತಿ ಮಾಡಿದಾಗ ಆ ಯಾವ ದುಷ್ಟಶಕ್ತಿಗಳಾಗಲಿ ಮಾಯ ಮಾಟ ಮಂತ್ರ ತಂತ್ರ ಏನೇ ಇದ್ದರೂ, ಚೋರು ಭಯ ಇದ್ದರು, ಏನು ಕಳ್ಳರದ್ದು ಭಯ ಇದೆ ನಮಗೆ, ಅವ್ರ ಮೇಲೆ ಕಳ್ತನ ಆಯಿತು, ನಮ್ಮ ಮೇಲೆ ಯಾವತ್ತೇನಾಗುತ್ತೋ, ಇಲ್ಲೆಲ್ಲ ಕಳ್ತನಗಳು ನಡೀತಿದ್ದಾವೆ ಅಂದಾಗಲೂ ಕೂಡ ಇದು ಕೂಡ ಅದು ನಡೆಯಲ್ಲ. ಯಾವ ಕಳ್ಳರು ಬಂದರೂ ನಿಮ್ಮ ಮನೆಗೆ ಬರಲಿಕ್ಕೆ ಒಂದು ರೀತಿ ಅವ್ರಿಗೇನೆ ಮನಸ್ಸು ಚೇಂಜ್ ಆಗಿಬಿಡುತ್ತೆ. ಇನ್ನೊಂದು ಸರಿ ನೋಡೋಣ, ಏನೋ ಒಂದು ಅವ್ರ ಮನಸ್ಸು ಬದಲಾವಣೆ ಆಗುತ್ತೆ. ಬನ್ನಿ ಇವತ್ತು ಆ ಮಂತ್ರ ಕೂಡ ನಾವು ಇವಾಗ ನೋಡ್ಕೊಂಬಿಡೋಣ. ನೋಡಿ, ಇದು ಮಂತ್ರ, ಇದು ಒಂದು ಗುರು ಮಂತ್ರ ಅಂದರೆ ಸಾಬರ ಮಂತ್ರ. ಇದು ಭಾಳ ಅದ್ಭುತವಾಗಿ ಕೆಲಸ ಮಾಡೋ ಅಂಥದ್ದು. ಈ ರೀತಿ ಅಲ್ಲಿ ಕೂಡ ಅವರು ಕೂಡ ಈ ಥರ ದುಷ್ಟಶಕ್ತಿಗಳಿದ್ದಾಗ ಅವರು ನೀರನ್ನು ಮಂತ್ರಿಸ್ಕೊಡ್ತಾರೆ ಅಥವಾ ವಿಭೂತಿನ ಮಂತ್ರಿಸ್ಕೊಡ್ತಾರೆ. ಈ ಮಂತ್ರಿಸ್ಕೊಟ್ಟು ಆ ಮನೆಯಲ್ಲಿಗೆ ಹಾಕಿ ಅಂದಾಗ ಕೂಡ ಹೋಗುತ್ತೆ. ಅಥವಾ ಅವ್ರ ದೇಹದಲ್ಲಿದ್ದಾಗಲೂ ಈ ಮಂತ್ರನ ಒಂದು ಭಸ್ಮದಲ್ಲಿ ಇಟ್ಕೊಂಡು ಮುಖಕ್ಕೆ ಉಫ್ ಅಂತ 3 ಸಾರಿ ಊದ್ತಾರೆ. ಆ ಊದಾಗ ಕೂಡ ಅದು ಏನೇ ಇದ್ರೂ ಬಿಟ್ಟೋಗುತ್ತೆ. ಈ ರೀತಿ ಕೂಡ ಇರುತ್ತೆ. ಇದೆಲ್ಲ ಒಂದು ಗುರು ಮಂತ್ರ ಅಂತ. ಇದು ಒಂದು ಭಾಳ ಅದ್ಭುತವಾಗಿ ಒಳ್ಳೆ ಕೆಲಸ ನಡೆಸ್ಕೊಡೋವಂಥ ಅದ್ಭುತವಾದಂಥ ಮಂತ್ರ ಇದು. ಇದನ್ನು ನೀವು ಕೂಡ ಇದನ್ನು ಬಳಸ್ಕೊಂಡು ನಿಮ್ಮಲ್ಲಿ ಆ ಥರದ್ದು ನಾನು ಇದುವರೆಗೆ ಹೇಳಿದ್ನಲ್ಲ ಆ ಥರದ್ದು ಯಾರಿಗಾರು ಇದೆಯೋ ಅವರು ಇದನ್ನು ಮಾಡಿಕೊಂಡು ಅದನ್ನು ಪರಿಹಾರ ಮಾಡ್ಕೋಬೋದು. ಪರಿಹಾರ ಮಾಡ್ಕೊಂಡು ನಿಮಗೆ ಗೊತ್ತಾಗುತ್ತೆ. ಅದು ಅಕಸ್ಮಾತ್ ಒಂದು ಸರಿ ಆಗಲಿಲ್ಲ ಅಂತಂದರೆ ಇನ್ನೊಂದು ಬಾರಿ ಕೂಡ ಮಾಡ್ಕೋಬೋದು. ಇದನ್ನು ಗುರುವಾರ ಅಥವಾ ಶುಕ್ರವಾರ ಅಥವಾ ನೀವು ಭಾನುವಾರ ಈ ರೀತಿ ಮಾಡ್ಕೋಬೋದು. ಅಮಾವಾಸ್ಯೆ ಹುಣ್ಣಿಮೆಗಳು ಕೂಡ ಇದು ಭಾಳ ಇದಾಗಿ ಮಾಡ್ಕೋಬೋದು. ಅಷ್ಟು ದಿನ ತನಕ ಕಾಯೋಕ್ಕಾಗಲ್ಲ ನಮಗೆ ಅಂದರೆ ನೀವು ಈ ಬೇರೆ ದಿನದಲ್ಲಿ ಮಾಡ್ಕೋಬೋದು. ಇಲ್ಲ ನಾವು ಅಮಾವಾಸ್ಯೆ ಹುಣ್ಣಿಮೆಗೆ ಮಾಡ್ಕೊಳ್ತೀವಿ ಅಂದರೂ ಕೂಡ ಅವತ್ತು ಕೂಡ ಮಾಡ್ಕೋಬೋದು. ಅದನ್ನು ಒಂದೇ ದಿವಸ ಮಾಡಿದ್ರೆ ಮುಗಿಯಲ್ಲ ಇದು. ಅದನ್ನು ಒಂದು 5 ಅಮಾವಾಸ್ಯೆ ಅಥವಾ 5 ಹುಣ್ಣಿಮೆ ಅಥವಾ 5 ಭಾನುವಾರ ಈ ರೀತಿ 5ರಲ್ಲಿ ಮಾಡಿ ಆ ಥರ ಉಗ್ತಾ ಇದ್ದರೆ ನಿಮ್ಮಲ್ಲಿ ದೇಹದಲ್ಲಿರೋದಾಗಲಿ ಮನೇಲಿರೋವಂಥ ದುಷ್ಟಶಕ್ತಿಗಳಾಗಲಿ ಇಮ್ಮಿಡಿಯೇಟಾಗಿ ಪಲಾಯನ ಮಾಡಿಬಿಡ್ತವೆ. ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ನಿಮಗೆ ನೀವು ನೋಡ್ತಾ ಇದ್ದಂಗೆ ನಾನು ಹೇಳ್ತಾ ಇರ್ತೀನಿ, ಇದನ್ನು ಹೊಸ್ದಾಗಿ ಯಾರು ನೋಡ್ತಾ ಇರ್ತಾರೋ ಅವರು ಒಂದು ಹೈಪ್ ಅಂತ ಕೊಡಿ. ಅದೇ ರೀತಿ ಕಾಮೆಂಟಲ್ಲಿ ಏನೇ ಇದ್ದರೂ ಅದಕ್ಕೆ ಒಂದು ಸಂಬಂಧಪಟ್ಟದಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅದೇ ರೀತಿ ಹೈಪ್ ಕೂಡ ಮಾಡಿ ನಮಗೂ ಒಂದು ಪಾಯಿಂಟ್ ಸಿಗುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನೋಡಿ ಧನ್ಯವಾದಗಳು.